ಸುದೀಪ್ ಸರ್ ಈ ಸಲ ಬಿಗ್ ಬಾಸ್ನ ಫಿನಾಲೆಯಲ್ಲಿ ಕಾಣಿಸ್ಕೊಳ್ಳೋದು ಡೌಟ್ ಇದೆ. ತನ್ನ ಮನೆಯಿಂದ ಬಂದಿರುವ ಒಬ್ಬ ಕಂಟೆಸ್ಟೆಂಟ್ ಹೊರತುಪಡಿಸಿದ್ರೆ ಇನ್ಯಾರು ಅಂದಾಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳಿದ್ದು ಗಿಲ್ಲಿ 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 ಗಿಲ್ಲಿ. ಈ ಸಲ ಕ್ಯಾಪ್ಟನ್ ಆಗುವ ಅವಕಾಶವಿದ್ದಾಗ ಮನೆಯವರು ಯಾರೋ ಹೊರಗಡೆ ಬಂದು ಯಾರಾಗಬೇಕು ಕ್ಯಾಪ್ಟನ್ ಅಂತ ಹೇಳಿದ್ರೆ ಎಷ್ಟು ಜನ ಗಿಲ್ಲಿಯನ್ನು ರೆಫರ್ ಮಾಡ್ತಾರೆ ಅಂತಂದರೆ ಹೊರಗಡೆ ಗಿಲ್ಲಿಯ ಫ್ಯಾನ್ ಬೇಸ್ ಹೇಗೆ ಕ್ರಿಯೇಟ್ ಆಗಿದೆ. ಮೋಸ್ಟ್ ಆಫ್ ದ ಟ್ರಾಲ್ ಪೇಜಸ್ಸು, ಮೋಸ್ಟ್ ಆಫ್ ದ ಪ್ರೊಫೈಲ್ಸು, ಮೋಸ್ಟ್ ಆಫ್ ದ ಪೇಜಸ್ ಹೇಳ್ತಾ ಇರೋದೇನು ಗಿಲ್ಲಿ ಮತ್ತು ರಕ್ಷಿತಾ ಬರಬೇಕು, ಗಿಲ್ಲಿ ಮತ್ತು ರಕ್ಷಿತಾ ಬರಬೇಕು. ಧನುಷ್ ವಿಚಾರದಲ್ಲಿ ನನಗೆ ಖುಷಿಯಾಗಿದ್ದೇನು ಅಂತಂದ್ರೆ ಅವರಮ್ಮ ಹೇಳಿದ್ರು, ನಾಮಕರಣದ ದಿನವೇ ಅವಳ ಕೈಗೆ ಉಂಗುರ ಹಾಕಿದ್ದೆ, ಅವಳನ್ನೇ ಮದುವೆ ಆದ. ಇಲ್ಲಿ ತನಕ ಕೊಟ್ಟ ಕೆಲಸವನ್ನ ಈಸಿಯಾಗಿ ಮಾಡಿಸೋದು ಯಾರ ಕೈಲಿ ಸಾಧ್ಯ ಅಂತ ಹೇಳಿದ್ರೆ ಎಲ್ಲರೂ ಹೇಳೋ ಹೆಸರು ಗಿಲ್ಲಿ. ಇರಿಟೇಟ್ ಮಾಡೋ ರೇಂಜ್ಗೆ ರಘು ಅವ್ರ ಜಾಗದಲ್ಲಿ ಯಾರಿದ್ದಿದ್ರು ವಾಡದ ಚಚ್ಚಿ ಬಿಸಾಕ್ಬಿಟ್ರು. ಅಶ್ವಿನಿ ಅವರೊಬ್ಬರು ಇಲ್ಲ ಅಂದರೆ ಈ ಸೀಸನ್ನು ಪಲ್ಟಿ ಹೊಡೆದು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ಮತ್ತೊಂದು ವೀಕೆಂಡ್. ಆಸ್ ಆಫ್ ಮೈ ನಾಲೆಡ್ಜ್ ಮಾರ್ಕ್ ರಿಲೀಸ್ ಆಗಿರೋದ್ರಿಂದ ಸುದೀಪ್ ಸರ್ ಈ ಸಲ ಬಿಗ್ ಬಾಸ್ನ ಫಿನಾಲೆಯಲ್ಲಿ ಕಾಣಿಸ್ಕೊಳ್ಳೋದು ಡೌಟ್ ಇದೆ. ನನಗೆ ಗೊತ್ತಿಲ್ಲ, ಬಿಗ್ ಬಾಸ್ ಮನೆಯವರೇ ಎಲಿಮಿನೇಟ್ ಮಾಡುವ ಸಾಧ್ಯತೆಯೂ ಇದ್ದಿರಬಹುದು. ಎಲಿಮಿನೇಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ, ಯಾಕಂದರೆ ಒಂದೊಂದೇ ವಿಕೆಟ್ಗಳನ್ನು ತೆಗಿತಾ ಹೋದರೆ ಫಿನಾಲೆಗೆ ಒಂದು 8-9 ಜನ ಉಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಡಬಲ್ ಎಲಿಮಿನೇಷನ್ ಸಾಧ್ಯತೆಯೂ ಇದೆ. ವಾಟ್ ಎವರ್ ಇಟ್ ಇಸ್, ಅದರ ಆಚೆಗೆ ಈಗ ಫ್ಯಾಮಿಲಿ ರೌಂಡ್ಸ್ಗಳೆಲ್ಲ ಮುಗೀತು. ಈ ವಾರ ಕುಟುಂಬದಿಂದ ಸುಮಾರು ಜನ ಬಂದಿದ್ದರು. ಅಂದರೆ ಬಂದವರೆಲ್ಲ ನೀವು ಗಮನಿಸಬೇಕಾಗಿದ್ದು, ತನ್ನ ಮನೆಯಿಂದ ಬಂದಿರುವ ಒಬ್ಬ ಕಂಟೆಸ್ಟೆಂಟ್ ಹೊರತುಪಡಿಸಿದ್ರೆ ಇನ್ಯಾರು ಅಂದಾಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳಿದ್ದು ಗಿಲ್ಲಿ 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 ಅಂತ. ಮನೆಯವ್ರಿಗೊಂದು ಅರ್ಥ ಆಗಿರುತ್ತೆ ಗಿಲ್ಲಿ ಬಗ್ಗೆ ಹೊರಗಡೆ ತುಂಬ ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ ಅಂತ. ನೋ ಮ್ಯಾಟ್ರ್ ವಾಟ್, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಹೊರಗಡೆ ಇರೋದು ಸಹಿತ ಸಹಜವಾಗಿ ಗಿಲ್ಲಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್. ಈ ಕ್ಷಣಕ್ಕೆ ಅದು ಒನ್ ಸೈಡೆಡ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ಯಾರು ಯಾವುದೇ ಆಟಗಳನ್ನು ಆಡಿದ್ರೂ ಸಹಿತ ಕಾಮಿಡಿ ಅನ್ನುವಂತಹ ಒಂದು ಜಾನರ್ ಏನಿದೆ, ಅವನನ್ನು ಯಾರು ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರು, ಯಾರು ಎಷ್ಟು ತಪ್ಪಾಗಿ ಹೇಳಿದರೂ ಸಹಿತ, ಅವನು ಇರಿಟೇಟ್ ಮಾಡಿದರೂ ಸಹಿತ ಎಂಡ್ ಆಫ್ ದ ಡೇ ಅವನ ಕಾಮಿಡಿ ವರ್ಕ್ ಆಗ್ತಾ ಇದೆ. ಅವನ ಕಾಮಿಡಿ ಜನಕ್ಕೆ ಇಷ್ಟ ಆಗ್ತಾ ಇದೆ. ಕಾಮಿಡಿಯನ್ನು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿ ನಟ ಸೂಪರ್ ಸ್ಟಾರ್ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ನೋಡಿ, ಈ ಸಲ ಕ್ಯಾಪ್ಟನ್ ಆಗುವ ಅವಕಾಶವಿದ್ದಾಗ ಮನೆಯವರು ಯಾರೋ ಹೊರಗಡೆ ಬಂದು ಯಾರಾಗಬೇಕು ಕ್ಯಾಪ್ಟನ್ ಅಂತ ಹೇಳಿದ್ರೆ ಹೆಚ್ಚು ಜನ ಗಿಲ್ಲಿಯನ್ನು ರೆಫರ್ ಮಾಡ್ತಾರೆ ಅಂತಂದರೆ ದೇ ಶುಡ್ ನೋ ಹೊರಗಡೆ ಗಿಲ್ಲಿಯ ಫ್ಯಾನ್ ಬೇಸ್ ಹೇಗೆ ಕ್ರಿಯೇಟ್ ಆಗಿದೆ ಅಂತ. ಬೇರೆಯವರು ಬಿಟ್ಬಿಡಿ, ನಾನು ಹೇಳ್ತಾ ಇರೋದು ಸಹಜವಾಗಿ ಗಿಲ್ಲಿ ಯಾರಿಗೋ ಇರಿಟೇಟ್ ಮಾಡ್ತಿದ್ದಾನೆ ಅಂತಂದರೆ ಆ ಇರಿಟೇಟ್ ಮಾಡಿಸಿಕೊಂಡ ಫ್ಯಾಮಿಲಿಯವರು ಸಹಿತ ಗಿಲ್ಲಿ ನಮಗಿಷ್ಟ ಅನ್ನುವ ಹಾಗೆ ಗಿಲ್ಲಿ ಇಷ್ಟ ಆಗಿದ್ದಾನೆ ಅಂತಂದರೆ ದಟ್ ಇಸ್ ದ ಬ್ಯೂಟಿ. ಅದು ತುಂಬ ರೇರು. ಅದು ಹೆಂಗಾಗುತ್ತೆ ಅಂತಂದರೆ, ಅಯ್ಯೋ ನನ್ನ ಮಗನಿಗೆ ಇವ್ನು ಕಾಟ ಕೊಟ್ಟನಲ್ಲ, ನನ್ನ ಮಗನಿಗೆ ಇವನಿಂದ ಸಮಸ್ಯೆ ಆಯ್ತಲ್ಲ ಅಂತ ಯೋಚನೆ ಮಾಡುವವರು ಸಹಿತ ಇಲ್ಲ ಗಿಲ್ಲಿ ಅಂತಾರೆ. ಅಂದರೆ ಹೊರಗಡೆ ಆ ಥರದ್ದೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಅದರಾಚೆಗೆ ರಕ್ಷಿತಾಗೂ ಸಹಿತ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು. ಅಂದರೆ ಈ ಕ್ಷಣಕ್ಕೆ ಹೆಂಗಿದೆ ಅಂತಂದರೆ, ನಾನು ಹೇಳ್ತಿರೋ ಸೋಷಿಯಲ್ ಮೀಡಿಯಾ ಆಧಾರದ ಮೇಲೆ, ನಂದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಯಾವತ್ತೂ ಹೇಳೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಸ್ ಆಫ್ ನೋ ಹಿಂಗೆ ಕಾಣಿಸ್ತಾ ಇದೆ, ಗಿಲ್ಲಿ ವಿನ್ನರು ರಕ್ಷಿತಾ ರನ್ನರು ಅನ್ನೋ ಥರ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಹೇಳ್ತಾರೆ. ಮೋಸ್ಟ್ ಆಫ್ ದ ಟ್ರಾಲ್ ಪೇಜಸ್ಸು, ಮೋಸ್ಟ್ ಆಫ್ ದ ಪ್ರೊಫೈಲ್ಸು, ಮೋಸ್ಟ್ ಆಫ್ ದ ಪೇಜಸ್ ಹೇಳ್ತಾ ಇರೋದೇನು ಗಿಲ್ಲಿ ಮತ್ತು ರಕ್ಷಿತಾ ಬರಬೇಕು, ಗಿಲ್ಲಿ ಮತ್ತು ರಕ್ಷಿತಾ ಬರಬೇಕು ಅಂತ. ಉಳಿದವ್ರು ರೇಸಲ್ಲಿ ಇಲ್ವಾ? 100% ಇದ್ದಾರೆ. ಯಾಕಿಲ್ಲ? ಡಿಸರ್ವಿಂಗ್ ಇಲ್ವಾ? 100% ಡಿಸರ್ವಿಂಗ್ ಇದ್ದಾರೆ. ಡಿಸರ್ವಿಂಗ್ ಇಲ್ಲದೆ ಇರೋರು ಯಾರೂ ಅಲ್ಲಿಲ್ಲ. ಈಗೆಲ್ಲ ಡಿಸರ್ವಿಂಗ್ ಅನ್ನೋರೇ ಅಲ್ಲಿರೋದು. ಎಲ್ಲ ಅವರವರ ಆಟವನ್ನು ಅವರವರು ಆಡ್ತಾರೆ ಅನ್ನೋವರೇ ಅಲ್ಲಿರೋದು. ಮಾಳುಗೆ ನಾರ್ತ್ ಕರ್ನಾಟಕದಲ್ಲಿ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ. ಅಲ್ಲಿರುವ ಅಷ್ಟು ಜನರಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಗಿಲ್ಲಿಗೆ ಬಿಗ್ ಬಾಸ್ ಹೋದ ಮೇಲೆ ಇವಾಗ ಜಾಸ್ತಿ ಆಗ್ತಿರೋದು ಅಷ್ಟೇ ಬಿಟ್ಟರೆ, ಅದಕ್ಕೆ ಮುಂಚೆ ಮಾಳುಗೆ ಹೈಯೆಸ್ಟ್ ಇದ್ದಿದ್ದು. ಈಗಲೂ ಹೈಯೆಸ್ಟ್ ಮಾಳುಗೆ ಇರೋದು. ಸ್ಪಂದನ ಟೆಲಿವಿಷನಲ್ಲಿ ಮಿಂಚಿದವರು, ಗ್ಲ್ಯಾಮರು, ಹುಡುಗರಿಗೆ ಪಡ್ಡೆ ಹುಡುಗರ ಫೇವ್ರೇಟು, ಇಷ್ಟ ಆಗ್ತಾ ಇದ್ದಾರೆ, ಡಿಸರ್ವಿಂಗು. ಧನುಷ್ 100% ದ ವಂಡರ್ಫುಲ್ ಹಸ್ಬೆಂಡ್, ವಂಡರ್ಫುಲ್ ಸನ್. ನನಗೆ ಅಂದರೆ ಈಗ ಧನುಷ್ ವಿಚಾರದಲ್ಲಿ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಅವರಮ್ಮ ಹೇಳಿದ್ರು, ನಾಮಕರಣದ ದಿನವೇ ಅವಳ ಕೈಗೆ ಉಂಗುರ ಹಾಕಿದ್ದೆ, ಅವಳನ್ನೇ ಮದುವೆ ಆದ ಅಂತ. ಇವತ್ತಿನ ಕಾಲದಲ್ಲಿ ತನ್ನ ತಾಯಿ ಮತ್ತು ತಂದೆ ಅಥವಾ ಪೇರೆಂಟ್ಸ್ ಯಾರೋ ಇಷ್ಟಪಟ್ಟಿದ್ದನ್ನು ಒಪ್ಪಿಕೊಂಡು ಮದುವೆ ಆಗೋದಿದೆಯಲ್ಲ, ಅದರಲ್ಲೂ ಅಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡ್ಮೇಲೆ, ಅಷ್ಟು ಸೂಪರ್ ಹಿಟ್ ಸೀರಿಯಲ್ಗಳನ್ನ ಮಾಡಿದ್ಮೇಲೆ, ಧನುಷ್ ನನಗೆ ಅನಿಸಿದ್ದು ಅವರ ತಾಯಿಯ ಮಾತು ಉಳಿಸೋಕ್ಕೋಸ್ಕರ, ಅದು ಬಾಲ್ಯದಲ್ಲಿ ಆಡಿದ್ದ ಯಾವುದೋ ಮಾತು ಅಂತ ಬಿಟ್ಬಿಡ್ಬೋದಾಗಿತ್ತೇನೋ, ಆದರೆ
ಧನುಷ್ ಆ ವಿಚಾರದಲ್ಲಿ ತಾಯಿಯನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಯಿತು. ಹಿ ಈಸ್ ಮಚ್ ಡಿಸರ್ವಿಂಗ್ ಆ್ಯಸ್ ಅ ಮ್ಯಾನ್, ಆ್ಯಸ್ ಅ ಹಸ್ಬೆಂಡ್, ಆ್ಯಸ್ ಅ ಸನ್. ಧ್ರುವಂತ್ ಅನದರ್ ಗಾಯ್. ಕೆಲವು ಸಲ ನಮಗೆ ಧ್ರುವಂತ್ ನೋಡಿದಾಗ ಇರಿಟೇಷನ್ ಅನ್ನಿಸ್ಬೋದು. ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿ, ಆ ಮನೆಯಲ್ಲಿ ಬಿಗ್ ಬಾಸ್ ಆಟಕ್ಕೆ ಬೇಕಾದ ಹಾಗೆ ತನ್ನ ಆಟವನ್ನು ತಾನು ಆಡ್ತಾ ಇರೋ ಧ್ರುವಂತ್ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ವೆರಿ ಪಂಕ್ಚುವಲ್ ಆ್ಯಂಡ್ ಸ್ಟ್ರಿಕ್ಟ್ ಮ್ಯಾನ್. ಇಲ್ಲಿ ತನಕ ಕೊಟ್ಟ ಕೆಲಸವನ್ನು ಈಸಿಯಾಗಿ ಮಾಡಿಸೋದು ಯಾರ ಕೈಲಿ ಸಾಧ್ಯ ಅಂತ ಹೇಳಿದ್ರೆ ಎಲ್ಲರೂ ಹೇಳೋ ಹೆಸರು ಧ್ರುವಂತ್. ಆ ಮನೆಗೆ ಅದು ಬೇಕು, ಆ ಮನೆಗೆ ಅದರ ಅವಶ್ಯಕತೆ ಇದೆ. ಕೆಲವ್ರನ್ನ ನೋಡಿದಾಗ ಅವ್ರಿಗೆ ಇರಿಟೇಟ್ ಆಗ್ಬೋದು, ಕೆಲವರಿಗೆ ಅವ್ರನ್ನ ನೋಡಿದಾಗ ಇರಿಟೇಟ್ ಆಗ್ಬೋದು. ದಟ್ಸ್ ಕಾಮನ್. ಬಿಗ್ ಬಾಸ್ ಮನೆ ಇರೋದೇ ಅದಕ್ಕೆ. ಅಲ್ಲಿ ಯಾರು ನೋಡಿ ಯಾರು ಇರಿಟೇಟ್ ಆಗದೇ ಇದ್ದರೆ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತೇಳಿ ಕೈ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲ, ಟಿ ವಿ ಆಫ್ ಮಾಡ್ತೀರಿ ನೀವು. ಧ್ರುವಂತ್ ಅವರದ್ದೇ ಶೈಲಿಯಲ್ಲಿ ಅವರ ಆಟವನ್ನು ಆಡಿಕೊಂಡು ಎಂಟರ್ಟೈನ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಕಾವ್ಯ, ಒನ್ಸ್ ಅಗೇನ್ ಮೈ ಪರ್ಸ್ನಲ್ ಫೇವ್ರೇಟ್ಸಲ್ಲಿ ಒಬ್ಬರು. ಕಾವ್ಯ ವಿಚಾರದಲ್ಲಿ ನನಗೆ ಖುಷಿಯಾಗೋದೇನು ಅಂತಂದರೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಟೇಕಿಂಗ್ ಸ್ಟ್ಯಾಂಡ್ಸ್. ಎಂಥ ದೊಡ್ಡ ಜಗಳ ಆಗಿರಲಿ, ಅಲ್ಲಿಗೆ ಬಂದು ಕಾವ್ಯ ಎಂಟ್ರಿ ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಕಾವ್ಯ ತಾಕತ್ತು. ಅದು ಅಶ್ವಿನಿ ಮ್ಯಾಟ್ರ್ ಆಗಿರಲಿ, ಗಿಲ್ಲಿಗೆ ಬಿಡಿ, ಗಿಲ್ಲಿ ಸಹಜವಾಗಿ ಅವ್ರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣ ಗಿಲ್ಲಿದನ್ನು ಬಿಟ್ಟು ಮಾತಾಡೋದು. ಬೇರೆ ಯಾವುದೇ ಜಗಳ ಇದ್ರೂ ಕಾವ್ಯ ಅಲ್ಲಿಗೆ ಎಂಟ್ರಿ ತೊಗೊಂಡ್ರೆ ಅವರು ಅದನ್ನು ಸಾಲ್ವ್ ಮಾಡೇ ಮುಗಿಸೋದು. ದಟ್ಸ್ ಕಾವ್ಯ. ಆ್ಯಂಡ್ ರಘುಬ್ರೋ ನಂಗೆ ಪರ್ಸ್ನಲಿ ಪರಿಚಯ ಇಲ್ಲ, ಮ್ಯೂಚುವಲಿ ಅಂದರೆ ಈಗ ಚಂದನ್ ಶೆಟ್ಟಿಯಿಂದ ರಘುಬ್ರೋ ಹಂಗೆ ಗೊತ್ತಷ್ಟೇ, ಬಿಟ್ಟರೆ ರಘುಬ್ರೋ ಪರ್ಸ್ನಲಿ ಗೊತ್ತಿಲ್ಲ. ಬಟ್ ನಾನು ಇಲ್ಲಿಯ ತನಕದ ಬಿಗ್ ಬಾಸ್ ಸೀಸನ್ಗಳಲ್ಲಿ ನೋಡಿದ ಅತ್ಯಂತ ಮೆಚೋರ್ಡ್, ಅತ್ಯಂತ ಅಲ್ಟಿಮೇಟ್ ಪ್ಲೇಯರ್ ರಘುಬ್ರೋ. ಅಂದರೆ ಅವರ ತಾಕತ್ತು, ಅವರ ದೇಹ, ಅದನ್ನು ಹಿಡ್ಕೊಂಡು ಅವರು ರಾಕ್ಷಸನ ಥರ ಆಡ್ಬೋದಿತ್ತೇನೋ. ಬಟ್ ಒಂದು ಮಗು ಆ ಮಗುವಿನ ಆಟವನ್ನು ಎಷ್ಟು ನೀಟಾಗಿ, ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಗಿಲ್ಲಿ ಇರಿಟೇಟ್ ಮಾಡೋ ರೇಂಜ್ಗೆ ರಘು ಅವ್ರ ಜಾಗದಲ್ಲಿ ಯಾರಿದ್ದಿದ್ರು ವಾಡದೆ ಚಚ್ಚಿ ಬಿಸಾಕ್ಬಿಟ್ರು ಅವನ್ನ. ಎಷ್ಟು ಚೆನ್ನಾಗಿ ಅವನ್ನ ಹ್ಯಾಂಡಲ್ ಮಾಡಿಕೊಂಡು, ಮನೇನ ಹ್ಯಾಂಡಲ್ ಮಾಡಿಕೊಂಡು, ತಮಗೆ ಸಿಕ್ಕ ಅವಕಾಶಗಳಲ್ಲಿ ಅಥವಾ ತಮಗೆ ಜವಾಬ್ದಾರಿ ಅಂತ ಕೊಟ್ಟಾಗ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ಇದೆಯಲ್ಲ, ಅದು ಅತ್ಯುತ್ತಮ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಂತಹ ಒಬ್ಬ ಮನುಷ್ಯ ಒಳಗಡೆ ಇದ್ದು ಇಡೀ ಮನೆಗೆ ಇವಾಗ ಈಸ್ ಲೈಕ್ ಯಜಮಾನನ್ ಥರ ಇಡೀ ಮನೆ ನೋಡ್ಕೊಳ್ತಿರೋ ರೀತಿ ಇದೆಯಲ್ಲ, ಅಂದರೆ ಇದೆಲ್ಲ ನಮ್ಮ ಮನೆ, ಇದು ನಾವು ಹಿಂಗಿರಬೇಕು. ದಟ್ ಇಸ್ ಫ್ಯಾಂಟಾಸ್ಟಿಕ್. ರಘು ಬ್ರೋ, ಲವ್ ಯು ಫಾರ್ ದ್ಯಾಟ್. ಇನ್ನು ಸ್ಪಂದನ ಆಯಿತು, ಕಾವ್ಯ ಆಯಿತು, ಮಾಳು ಆಯಿತು, ರಘು ಆಯಿತು, ಗಿಲ್ಲಿ ಆಯಿತು, ಧನುಷ್ ಆಯಿತು, ಅಶ್ವಿನಿ ಅವರು ಈ ಸಲದ ಬಿಗ್ ಬಾಸ್ನ ಜೀವಂತವಾಗಿಟ್ಟಿರುವ ಒಬ್ಬ ಮಹಿಳೆ. ಅಶ್ವಿನಿ ಅವರೊಬ್ಬರಿಲ್ಲ ಅಂದಿದ್ರೆ ಈ ಸೀಸನ್ನು ಪಲ್ಟಿ ಹೊಡೆದೋಗಿರೋದು. ಗಿಲ್ಲಿ ನಿಮ್ಗೆ ಹೆಂಗೆ ಫನ್ನಿಯಾಗಿ ಕಾಣ್ತಿರ್ಬೋದು, ಏನೇ ಕಾಮಿಡಿ ಮಾಡ್ತಾ ಇರ್ಬೋದು, ಏನೇ ಇದ್ದಿರ್ಬೋದು, ಅದಕ್ಕೆ ಪೂರಕವಾಗಿ ಒಂದು ಜಾಕ್ ಕೊಡ್ತಾ ಇರೋದು, ಒಂದು ಪುಷ್ ಕೊಡ್ತಾ ಇರೋದು ಅಶ್ವಿನಿ ಮ್ಯಾಮ್. ಅಶ್ವಿನಿ ಅವರು ಸಾಕಷ್ಟು ಸಲ ಕೆಲವರಿಗೆ ಹೊರಗಡೆ ನೋಡಿದಾಗ ಇರಿಟೇಟಿಂಗ್ ಅಂತ ಅನ್ನಿಸ್ಬೋದು, ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಶಿ ಈಸ್ ಸ್ಟ್ರಾಂಗ್. ಶಿ ಈಸ್ ವೆರಿ 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 ಸ್ಟ್ರಾಂಗ್. ಆಡ್ತಿರೋ ರೀತಿ, ಹೋಗ್ತಿರೋ ರೀತಿ, ಅವ್ರನ್ನ ಫಿನಾಲೆಯಲ್ಲಿ ಟಾಪ್ 2 ಅಲ್ಲಿ ತಂದು ನಿಲ್ಲಿಸಿದ್ರು ಆಶ್ಚರ್ಯ ಇಲ್ಲ. ಆ್ಯಂಡ್ ತಮ್ಮನ್ನು ತಾವು ಬದಲಾಯಿಸ್ಕೊಂಡ ರೀತಿ, ಅಂದರೆ ವೆರಿ ಇಂಪಾರ್ಟೆಂಟ್ ಬಿಗ್ ಬಾಸಲ್ಲಿ. ಹೆಂಗೆ ಅಂತಂದರೆ ಆ ವಾರದಿಂದ ವಾರಕ್ಕೆ ತನ್ನನ್ನು ತಾನು ರೂಪಿಸಿಕೊಳ್ಳುವುದು ಮತ್ತು ರೂಢಿಸಿಕೊಳ್ಳುವುದು ಇದೆಯಲ್ಲ, ಅದನ್ನು ಅಶ್ವಿನಿ ಅವರು ಅದ್ಭುತವಾಗಿ ಮಾಡ್ತಿದ್ದಾರೆ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ ಬಿಕಾಸ್ ಆಫ್ ಅಶ್ವಿನಿ ಗೌಡ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವರಿಲ್ಲ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್, ಐ ಗೆಸ್. ಮನೆಯವರೆಲ್ಲ ಸುಮ್ಮನೆ ನಾರ್ಮಲ್ ಅನ್ನೋ ಥರ ಇರ್ತಿತ್ತು ಸೀಸನ್ನು. ಗಿಲ್ಲಿಯಿಂದ ಎಷ್ಟೇ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರು ಸಹಿತ ಅದಕ್ಕೆ ಪೂರಕವಾಗಿ ಸಪೋರ್ಟಿಗೆ ನಿಂತಿರೋದು ಅಫ್ಕೋರ್ಸ್ ಅಶ್ವಿನಿ ಅವರು. ಇನ್ನು ನಮ್ಮ ಪುಟ್ಟಿ ರಕ್ಷಿತಾ ಮಾತಾಡ್ತಾಳೆ, ತುಂಬ ಮಾತಾಡ್ತಾಳೆ, ಇಲ್ಲ ಅಂತಲ್ಲ. ಬಟ್ ಅದು ಅವಳ ಮುಗ್ಧತೆಯನ್ನು ತೋರಿಸುತ್ತೆ, ಅವಳ ಮೆಚುರಿಟಿಯನ್ನು ತೋರಿಸುತ್ತೆ. ಸಾಕಷ್ಟು ವಿಚಾರಗಳಲ್ಲಿ ಅವಳು
ಮಾಡುವ ರೀತಿ ನಮಗೆ ಇದೇನು ಹಿಂಗೆ ಆಡ್ತಾಳೆ ಅಂತ ಅನ್ಸಿದ್ರು ಸಹಿತ ಮಾತಾಡುವ ರೀತಿಯಲ್ಲಿ ಅವಳನ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶಿ ಈಸ್ ಫ್ಯಾಂಟಾಸ್ಟಿಕ್ 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 ಎಟ್ ಆಲ್. ರಕ್ಷಿತಾ ನಮ್ಮ ಕರಾವಳಿಯ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಬರೀ ವ್ಲಾಗಿಂಗಷ್ಟೇ ಸೀಮಿತ ಆಗಿದ್ದ ಹುಡುಗಿ ಇವತ್ತು ಬಿಗ್ ಬಾಸ್ ಮನೆಗೆ ಬಂದು ಇಡೀ ರಾಜ್ಯದ ಕನ್ನಡಿಗರ ಎಲ್ಲರ ಫೇವ್ರೆಟ್ ಮನೆ ಮಗಳಾಗಿದ್ದಾಳೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅವಳಿಗೆ ನಾಟಕ ಗೊತ್ತಿಲ್ಲ, ನಾಟಕ ಬರಲ್ಲ ಅವಳಿಗೆ, ಅವಳಿರೋದೇ ಹಾಗೆ. ಮುಂಬೈನಲ್ಲಿ ಹುಟ್ಟಿ ಬೆಳೆದವಳು, ತುಳು ಮಾತೃಭಾಷೆ, ಕನ್ನಡವನ್ನು ಈಗ ಅರ್ಥಕೊಳ್ತಾ ಇದ್ದಾಳೆ, ಅರಗಿಸ್ಕೊಳ್ತಾ ಇದ್ದಾಳೆ. ಆ ಥರದ ಒಂದು ಹೆಣ್ಣುಮಗಳು ಅವಳ ಮುಗ್ಧ ಭಾಷೆಯಲ್ಲಿ ಅವಳಿಗೆ ಬರುವ ಪದಗಳಲ್ಲಿ ಕನ್ನಡವನ್ನು ಡೆಲಿವರಿ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾಳೆ. ಬಟ್ ಶಿ ಈಸ್ ಪ್ಲೇಯಿಂಗ್ ಫ್ಯಾಂಟಾಸ್ಟಿಕ್, ನೋ ಡೌಟ್ ಫ್ಯಾಂಟಾಸ್ಟಿಕ್. ನನಗೆ ಮೇಲ್ನೋಟಕ್ಕೆ ಇದಿಷ್ಟು ಹೆಸರುಗಳು ಕಾಣ್ತಾ ಇದೆ. ಕೆಲವು ಹೆಸರುಗಳು ಬಿಟ್ಟು ಹೋಗಿರ್ಬೋದು, ಅದು ರಿಜಿಸ್ಟರ್ ಆಗಿದ್ದರೆ ಮಾತ್ರ ನೆನಪಿರುತ್ತಲ್ಲ. ಸೊ ಹಾಗಾಗಿ ರಿಜಿಸ್ಟರ್ ಆಗಿರೋ ಒಂದಿಷ್ಟು ಹೆಸರುಗಳನ್ನು ನಿಮಗೆ ನಾನು ಹೇಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ನಿಮಗೂ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಅಂತ ಇರ್ತಾರೆ. ಯಾರವರು ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.